ಹಲೋ ಮೈ ಡಿಯರ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಕೂಡ ಸಿಕ್ಕಾಬಟ್ಟೆ ಹ್ಯಾಪಿಯಾಗಿರ್ತೀರ ಅಂತೇಳಿ ಅಂದ್ಕೊತೀನಿ. ಲೈಫಲ್ಲಿ ಏನೇ ಕಷ್ಟ ಬಂದರೂ ಸುಖ ಬಂದರೂ ಖುಷಿಯಾಗಿರ್ರಿ. ಈ ವೀಕೆಂಡು ನಿಮ್ದು ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇರ್ತೀರ ಅಂತೇಳಿ ಭಾವಿಸ್ತೀನಿ. ನಾನೀಗ ಈ ವೀಕೆಂಡಲ್ಲಿ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ ಆಗುಂಬೆಗೆ. ನನ್ನ ಪ್ರೀತಿಯ ಊರು ಆಗುಂಬೆ. ಲೈಫಲ್ಲಿ ಎಲ್ಲೇ ಹೋಗಿರಲಿ, ಯಾವುದೇ ದೇಶ ಸುತ್ತ ಬರಲಿ, ನಿನಗೆ ಯಾವ ಊರು ಇಷ್ಟ ಅಂದರೆ ನಾನು ಆಗುಂಬೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾನು ಅಲ್ಲಿ ಅಷ್ಟು ತುಂಬಾ ಜೀವಿಸಿದ್ದೀನಿ ಆ ಊರನ್ನ. ಸೊ ಐ ಹೋಪ್ ಐ ಎಂಜಾಯ್ ದ ಲಾಟ್ ಆಫ್ ಎಂಜಾಯ್ ಟುಡೇ. ಆಗುಂಬೆಯಲ್ಲಿ ಮಿಸ್ಟು ರೈನಿ, ಓ ಮೈ ಗಾಡ್, ಅಲ್ಲಿ ನಮ್ಮ ಗಣೇಶ ಭವನಲ್ಲಿ ಒಳ್ಳೆ ಸೂಪರ್ ಡೂಪರ್ ಫಿಲ್ಟರ್ ಕಾಫಿ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅನ್ನೋ ಲೆವೆಲಿಗೆ ನಾನು ಹೋಗ್ತಿದ್ದೀನಿ ವಿತ್ ಮೈ ಡಾರ್ಲಿಂಗ್ಸ್ ಡಾಟರ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನನಗೂ ಬೇಸತ್ತಂತ ಸಿಕ್ಬಿಟ್ಟಿದೆ ಇವತ್ತು. ಹೋಗ್ತಾ ಆನ್ ದ ವೇ ಉಡುಪಿಯಲ್ಲಿ ಕೃಷ್ಣ ಕುಟೀರದಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದಾವೆ. ನಾವೀಗ ಹೋಗ್ತಾ ಇದ್ದೀವಿ ಆಗುಂಬೆ ಘಾಟ್ ಮೇಲೆ. ನಮ್ಮ ಆಗುಂಬೆ ಘಾಟಿಂದ 9 ಕಿಲೋಮೀಟರ್ಸ್ ಇದೆ. 9 ಕಿಲೋಮೀಟರ್ಸ್ ಇದ್ರೂ ಸಹ ನಾವೀಗ ರೀಚ್ ಆಗಲಿಕ್ಕೆ ಹಾಫ್ ಆನ್ ಅವರ್ ಅಂತೂ ಬೇಕೇ ಬೇಕು. ಯಾಕೆಂದರೆ ಅಷ್ಟು ಘಾಟ್ ಸೆಕ್ಷನ್ ಇರೋದ್ರಿಂದ. ಸೊ ನಾವೆಷ್ಟು ಸ್ಲೋ ಆಗಿ ಹೋಗ್ತೀವೋ ನಮಗೆ ಅಷ್ಟು ಸೇಫ್ ಆಗಿರ್ತೀವಿ ನಾವುಗಳು. ನೋಡಿ ಎಷ್ಟು ವೆಹಿಕಲ್ಸ್ ಇದೆ ನೋಡಿ. ಹಿಂಗೆ ಆಗುಂಬೆಲಿ ಹಿಂಗೆ ರಿಫ್ಲೆಕ್ಷನ್ ಇದಕ್ಕಿಂತ ಇಷ್ಟು ಗೊತ್ತಾ, ನೀವು ಚಳಿಗಾಲದಲ್ಲಿ ಬಂದ್ಬಿಟ್ರೆ ನಡ್ಗೋಗ್ತೀಯ. ಆಗುಂಬೆಯನ್ನು ಬಂದು ತಲುಪಿದ್ದಾಯಿತು. ಘಾಟೆಲ್ಲ ಹತ್ಕೊಂಡಾದ್ಮೇಲೆ ಮಕ್ಕಳಿಗೆ ಚುರುಮುರಿ ಬೇಕಿತ್ತು ಅಂತ ಹೇಳಿ ನಾವು ಅಲ್ಲಿ ಸ್ಟಾಪ್ ಹಾಕ್ಕೊಂಡು ನೆಕ್ಸ್ಟ್ ಶಿವಮೊಗ್ಗ ಕಡೆ ಹೊರಟ್ವಿ. ಶಿವಮೊಗ್ಗದಲ್ಲಿ ಕೆಲಸ ಇತ್ತು, ಸೊ ಹಾಗಾಗಿ ಅಲ್ಲಿ ಸ್ಟೇ ಎಲ್ಲ ಮಾಡಿಕೊಂಡು ಬಂದಿದ್ದಾಯಿತು. ದಿಸ್ ಈಸ್ ಮೈ ರೂಮ್. ದಿಸ್ ಈಸ್ ಎಕ್ಸ್ಟ್ರಾ ಬೆಡ್. ಇಟ್ಸ್ ಮೈ ರೂಮ್ ಟೂರ್. ಟಡಾ, ಇದು ನಾನು, ನನ್ನ ಮಗಳು. ಡ್ರಾಪ್ ಆಗುತ್ತೆ. ಇಟ್ಸ್ ಮೈ ಮೀ. ನಾವು ಉಡುಪಿಯಿಂದ ಬಂದಿದ್ದು ಈ ಅವತಾರದಲ್ಲಿ. ಟಡಾ. ಆಮೇಲೆ ಇಲ್ಲೋಡಿ, ದಿಸ್ ಈಸ್ ಮೈ ವ್ಯೂ. ಶಿವಮೊಗ್ಗ ಬಂದಮೇಲೆ ಶಿವಮೊಗ್ಗದಲ್ಲಿ ಹೊಸದಾಗಿ ಓಪನ್ ಆಗಿರೋ ಸ್ವಪ್ನ ಬುಕ್ ಹೌಸ್ಗೆ ಹೋಗೋಣ ಅಂತ ಹೇಳ್ಕೊಂಡು ಒಂದು ರೌಂಡ್ ಹೋದ್ವಿ. ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲಾಗಿ ಏನೋ ಆರ್ಟ್ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಬುಕ್ಕೆಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲದು ಸಾಮಾನ್ಯ ಇದೆ, ಸುಮಾರಿದೆ. ಅದಿನ್ನೂ ಕಂಪ್ಲೀಟ್ ಮಾಡಿಲ್ಲ. ಹಾಗಾಗಿ ಹೊಸದಾಗಿ ಏನೂ ಕೂಡ ನಾನು ಬೈ ಮಾಡಲಿಲ್ಲ. ಇದೆಲ್ಲ ಹೊಸದಾಗಿ ಬಂದಿರೋವಂಥದ್ದು. ನನ್ನ ಮಗಳು ಒಂದು ಬುಕ್ನ ತೊಗೊಂಡು, ಡ್ರಾಯಿಂಗಿನ ಬುಕ್ಕು. ಕಾಫಿ ಡೇ ಹೋಗ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ಕೂಡ ಅಲ್ಲಿ ಕಾಫಿನ ತೊಗೊಂಡು ಎಂಜಾಯ್ ಮಾಡಿ ಆದಮೇಲೆ ಬುಕ್ಕನ್ನು ಓಪನ್ ಮಾಡ್ಕೊಂಡು ಕೂತಿದ್ದಾಯಿತು. ಆ್ಯಕ್ಚುಲಿ ನಾನು ಶಿವಮೊಗ್ಗದಲ್ಲಿ ಪ್ರತಿ ಸಲಿನೂ ಸಹಿತ ವೀಕಲ್ಲಿ 1 ಟೈಮ್ ಆದರೂ ಕಾಫಿ ಡೇ ಹೋಗ್ತಾಯಿದ್ದೆ. ಬಟ್ ಈಗ ಅದು ಆಗ್ತಾಯಿಲ್ಲ. ಹಾಗೆ ವಾಪಸ್ ಆನ್ ದ ವೇ ನಮ್ಮಮ್ಮನೂ ಕೂಡ ಕರ್ಕೊಂಡು ಬಂದ್ವಿ. ಅಮ್ಮನೂ ಕೂಡ ಕರ್ಕೊಂಡು ಬಂದು ನಮ್ಮಮ್ಮನ ಫೋಟೋ ಶೂಟೆಲ್ಲ ನಡೀತಾ ಇತ್ತು. ನನಗೆ ಈ ನೇಚರ್ ಸೌಂಡ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಒಂಚೂರು ಕ್ಯಾಪ್ಚರ್ ಕೂಡ ನಾನು ಮಾಡಿಕೊಂಡೆ. ಎಂಥ ಸೌಂಡ್ ಬರ್ಡಿನ ನಡೆಯುತ್ತೆ, ಸಾಕಿಡ್ತೈತೆ. ಹಿಂದಕ್ಕೆ ಹೋಗಿ ಇನ್ನೂ ಸ್ವಲ್ಪ. ಅಮ್ಮ ಬಂದಿದ್ದರಿಂದ ಅಂದವೇ ಕುಪ್ಪಳ್ಳಿಗೂ ಹೋಗೋಣ. ಕುಪ್ಪಳ್ಳಿ ತುಂಬ ದಿನ ಆಯಿತು ನಾನು ಕುಪ್ಪಳ್ಳಿ ಹೋಗಿರಲಿಲ್ಲ ಅಂತ ಹೇಳಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಫಸ್ಟಿಗೆಲ್ಲ ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡಲಿಕ್ಕೆಲ್ಲ ಅಲೋ ಇತ್ತು. ಬಟ್ ಈಗ ಸುಮಾರು ವೀಡಿಯೋಸ್ ಎಲ್ಲ ತೊಗೊಳಕ್ಕೆಲ್ಲ ಬಿಡಲಿಲ್ಲ. ಮುಂಚೆನೇ ಹೇಳ್ತಾರೆ ಫೋನೆಲ್ಲ ಅಲೋ ಇಲ್ಲ ಅಂತ ಹೇಳಿ. ಔಟ್ಸೈಡ್ ಈ ಥರ ಒಂದು ಗ್ಯಾಲರಿ ಥರ ಮಾಡಿದ್ದಾರೆ.
ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನೋದನ್ನೆಲ್ಲದು ಕೂಡ ತುಂಬ ಚೆನ್ನಾಗಿ ಇದನ್ನು ಮಾಡಿಸಿ ಇಟ್ಟಿದ್ದಾರೆ. ಅದನ್ನು ಕೂಡ ನೋಡಿಕೊಂಡು ನಾವು ಒಂದೆರಡು ಫೋಟೋಸ್ ಎಲ್ಲ ತಕ್ಕೊಂಡು ನೆಕ್ಸ್ಟ್ ನಾವು ಮೂವ್ ಆದ್ವಿ. ಕುಪ್ಪಳ್ಳಿ ಮೊದಲಿಗಿದ್ದಂಗೆ ಸಿಕ್ಕಾಬಟ್ಟೆ ಆರಾಮಾಗಿ ಹೋಗ್ಕೊಂಡು ಬರ್ಬೋದಾಗಿತ್ತು. ಈಗಂತೂ ಹೆವಿ ಕ್ರೌಡ್ ಅನಿಸುತ್ತೆ. ಸುಮಾರು ಜನ ವೀಕೆಂಡಲ್ಲಂತೂ ಹೋಗಲಿಕ್ಕೆಲ್ಲ ಆಗಲ್ಲ, ಅಷ್ಟು ಕ್ರೌಡ್ ಎಲ್ಲ ಇತ್ತು. ಹಾಗೆ ಕುಪ್ಪಳ್ಳಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ವ್ಯೂ ಮೇಲ್ಗಡೆ ಕವಿ ಅವ್ರದ್ದು, ಕುವೆಂಪು ಅವ್ರದ್ದು ಫೇವ್ರೆಟ್ ಪ್ಲೇಸ್ ಎಲ್ಲ ಇದೆ ಅಲ್ಲ ವ್ಯೂ, ಅಲ್ಲಿಗೆಲ್ಲ ಹೋಗ್ಕೊಂಡು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಕವಿ ಸಮಾಧಿ ಇದೆಯಲ್ಲ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ ನಾವು. ಅದು ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಹೋದರೆ ಇದನ್ನು ಮಿಸ್ ಮಾಡಬೇಡಿ. ವಿತ್ ಕಾರ್ ಸಹ ಹೋಗುತ್ತೆ, ನೀವು ಚಿಕ್ಕದಾಗಿ ನಡ್ಕೊಂಡು ಕೂಡ ಹೋಗ್ಬೋದು ಅಂತ ಅಂದರೆ ಅದಕ್ಕೂ ಕೂಡ ಫೆಸಿಲಿಟಿ ಇದೆ. ನೀವು ಯಾರಾದರೂ ಈ ಥರ ಬುಕ್ ರೈಟರ್ಸ್ನೆಲ್ಲ ಇಷ್ಟಪಡ್ತೀರಿ ಅಂತ ಅಂದರೆ ಆಲ್ಮೋಸ್ಟ್ ನೀವು ಇದನ್ನು ನೋಡಿ ಫಸ್ಟ್ ಬುಕ್ಕನ್ನ ಓದ್ಲಿಕ್ಕೆ ಶುರು ಮಾಡ್ತೀನಿ ಅಂತಂದರೆ ಸಣ್ಣ ಸಣ್ಣ ಚಿಕ್ಕದು ಪುಟ್ಟಾಗಿರೋ ಬುಕ್ಗಳನ್ನ ಬೈ ಮಾಡಿಬಿಟ್ಟು ಓದಿ. ಅದಾದಮೇಲೆ ದೊಡ್ಡ ದೊಡ್ಡ ಬುಕ್ಗಳೆಲ್ಲ ಆರಾಮ್ ಸಲೀಸಾಗೆಲ್ಲ ಓದ್ಕೊಂಬಿಡ್ಬೋದು. ಕುವೆಂಪು ಅವ್ರದ್ದು ಸಮಾಧಿ ಕಡೆ ಹೋಗ್ತಾ ಇದ್ವಿ. ಅಲ್ಲಿ ಹೋದ್ಮೇಲೆ ಕುವೆಂಪು ಅವರು ಅತಿ ಹೆಚ್ಚು ಇಷ್ಟಪಡುವಂಥ ಪ್ಲೇಸ್ ಇದಾಗಿತ್ತಂತೆ. ಅವ್ರು ಯಾವಾಗಲೂ ಕೂಡ ಇಲ್ಲಿ ಬಂದೇ ಸುಮಾರು ಕವನಗಳು, ಕವಿತೆಗಳು, ರೈಟರ್ ಎಲ್ಲ ಕತೆ ಬುಕ್ಗಳನ್ನೆಲ್ಲದನ್ನು ಕೂಡ ಬರೆದಿರೋದೆಲ್ಲ ಇಲ್ಲಿಂದನೇ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಕುವೆಂಪು ಅವ್ರದ್ದು ಅವರೇ ಕೆತ್ತನೆ ಮಾಡಿದ್ದಂಥ ಕುವೆಂಪು KPV ಅನ್ನೋ ಈ ಇನ್ಶೂರೆನ್ಸನ್ನು ಕೂಡ ಅವರೇ ಕೂಡ ರೈಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲೂ ಕೂಡ ಅದನ್ನ ಪೇಂಟಿಂಗ್ ಎಲ್ಲ ಮಾಡಿಟ್ಟಿದ್ರು. ನಾವು ಹಾಗೆ ಹೋಗ್ತಾ ವಾಪಸ್ ಆಗುಂಬೆಗೆ ಮತ್ತೆ ವಾಪಸ್ ನಾವು ಆಗುಂಬೆ ಘಾಟ್ ಇಳಿಲೇಬೇಕಿತ್ತು, ಇಳಿದ್ಬಿಟ್ಟು ಹೋಗಲೇಬೇಕಿತ್ತು. ಹಾಗಾಗಿ ಹೋಗಿದ್ವಿ. ನಾನು ಇಷ್ಟಪಟ್ಟಾಗ ಇಷ್ಟೆಲ್ಲ ಸಿಕ್ತು. ಬಟ್ ಆಗುಂಬೆಯಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದನ್ನೆಲ್ಲ ಟೈಮ್ ಸ್ಪೆಂಡ್ ಮಾಡಿದ ವೀಡಿಯೋಸ್ನೆಲ್ಲ ನಾನು ತಕ್ಕೊಳ್ಲಿಕ್ಕೆಲ್ಲ ಆಗಲಿಲ್ಲ. ಏಕೆಂದರೆ ಎಂಜಾಯ್ ಮಾಡೋ ಮೂಮೆಂಟಲ್ಲಿ ನಾನು ಯಾವುದನ್ನು ಕೂಡ ಕ್ಯಾಪ್ಚರ್ ಮಾಡಲಿಲ್ಲ. ಕಳಿಂಗ ಸರ್ಪಗಳ ನಾಡು ಅಂತಲೇ ಆ್ಯಕ್ಚುಲಿ ಫೇಮಸ್ ನಮ್ಮ ಆಗುಂಬೆ. ತುಂಬಾ ಇದೆ ನಮ್ಮ ಆಗುಂಬೆಯಲ್ಲಿ. ಅದನ್ನೆಲ್ಲ ಸಂಶೋಧನೆ ಮಾಡಲಿಕ್ಕೆ ತುಂಬ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಸ್ಟೇ ಕೂಡ ಆಗ್ತಾರೆ ಅಂತ ಕೇಳಿದ್ದೀನಿ. ನಮ್ಮ ಕರ್ನಾಟಕದಲ್ಲೇ ನೋಡುವಂಥ ಪ್ಲೇಸಸ್ಸು ತುಂಬ ಅಂದರೆ ತುಂಬ ಇದ್ದಾವೆ. ನಮ್ಮ ಆಗುಂಬೆಯಲ್ಲಿ 1-2 ಹಾಸ್ಟೆಲ್ಸ್ ಇದೆ. ಆ ಹಾಸ್ಟೆಲ್ ಮಕ್ಕಳೆಲ್ಲ ಆಚೆ ಆಟ ಆಡ್ತಾಯಿದ್ರು. ಅದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಘಾಟ್ ಕಡೆ ಹೋಗ್ತಾ ಇದ್ದೆ. ಆಗುಂಬೆಯಿಂದ ಘಾಟ್ಗೆ ಸುಮಾರಿದೆ. ಆಗುಂಬೆ ಘಾಟಲ್ಲಿ ಒಂದು ಲೇಕ್ ಪಾಂಡ್ ಇದೆ. ಆ ಪಾಂಡಲ್ಲಿ ಡಿಸೆಂಬರ್ ಮೇಲೆ ನಮಗೆ ಅಲ್ಲಿ ಬೋಟಿಂಗ್ ಮಾಡಲಿಕ್ಕೆ ಎಲ್ಲದು ಕೂಡ ತುಂಬ ಚೆನ್ನಾಗಿ ಬಿಡ್ತಾರೆ. ಮಳೆ ಬರ್ತಿರ್ಬೇಕು, ಚೆನ್ನಾಗೂ ಇರುತ್ತೆ, ಎಂಜಾಯ್ ಮಾಡ್ಬೋದು. ಈಗ ರೀಸೆಂಟ್ ಆಗಿ ಸುಮಾರಲ್ಲೆಲ್ಲ 2-3 ಅಂಗಡಿ ಶಾಪ್ಸ್ ಎಲ್ಲ ಓಪನ್ ಆಗಿದೆ. ಚುರುಮುರಿದು ಕಾಫಿ ಟೀ ಶಾಪ್ಸ್ ಎಲ್ಲ ಓಪನ್ ಆಗಿದೆ. ಐ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ನೀವು ಕೂಡ ಹೋಗ್ತಾ ಬನ್ನಿ. ಕರ್ನಾಟಕದಲ್ಲಿ ನೋಡುವಂಥ ಪ್ಲೇಸಸ್ ಎಲ್ಲ ಸಿಕ್ಕಾಬಟ್ಟೆ ಇದೆ ಗುರು. ನಾವೇ ಎಕ್ಸ್ಪ್ಲೋರ್ ಎಲ್ಲ ಮಾಡಿರೋದಿಲ್ಲ, ಅಷ್ಟೊಂದು ಪ್ಲೇಸಸ್ ಇದೆ. ಈ ವೆದರ್ ಹೇಗಪ್ಪ ಅಂತಂದ್ರೆ ಸಿಕ್ಕಾಬಟ್ಟೆ ಆಸಮ್ ಆಗಿರುತ್ತೆ ಅಲ್ವಾ, ಈ ಥರ ಮಿಸ್ಟಿಯಾಗಿ. ಬಟ್ ನೋಡಕ್ ತುಂಬಾನೇ ಎಂಜಾಯ್ಮೆಂಟ್ ಅನ್ಸುತ್ತೆ. ಗಾಡಿ ಓಡಿಸೋರಿಗೆ ಮಾತ್ರ ತುಂಬಾನೇ ಅದ್ರದ್ದೇನು ಪ್ರಭಾವ ಇರುತ್ತೆ ಅಂತ ಗೊತ್ತಾಗತ್ತೆ. ಅಲ್ಲಿರೋ ಎಲ್ಲ ಪ್ರತಿಯೊಂದನ್ನು ಪ್ಲೇಸಸ್ನೆಲ್ಲ ಕವರ್ ಮಾಡಿ ತೋರಿಸ್ತೀನಿ. ಬಟ್ ನೇಮ್ ಮಾತ್ರ ಎಲ್ಲೂ ಕೂಡ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ತುಂಬ ಚೆನ್ನಾಗಿರೋ ಆಗುಂಬೆನ ನಾನು ಮತ್ತು ಹಾಳು ಮಾಡೋಕ್ಕೆ ಇಷ್ಟಪಡೋಲ್ಲ. ಈಗಲೇ ಆಲ್ಮೋಸ್ಟ್ ಅರ್ಧ ಹಾಳಾಗಿದೆ. ಬೇರೆ ಬೇರೆ ಸ್ಟೇಟ್ಗೆಲ್ಲ ಹೋಗ್ಬಿಟ್ಟು ಅಷ್ಟಿದೆ ಹೀಗಿದೆ ಅಂತೆಲ್ಲ ಹೇಳ್ತಾರೆ. ಬಟ್ ನಮ್ಮ ಸ್ಟೇಟಲ್ಲೇ ತುಂಬ ಚೆನ್ನಾಗಿರೋ ಪ್ಲೇಸ್ ಇದೆ, ಅದು ಆಗುಂಬೆಯಲ್ಲಿ. ಎಲ್ಲ ತುಂಬ ಮಿಸ್ಟ್ ಇದೆ, ಆಗಿದೆ 2:30 ಆಗಿದೆ ನೋಡಿ, ಇನ್ನೂ ಮಿಸ್ಟ್ ಇದೆ, ವೆದರ್ ನೋಡಿ ಅಂತೆಲ್ಲ ಹಾಕ್ತಿರುತ್ತೆ. ನಮ್ಮ ಆಗುಂಬೆಲೂ ಸಹ ಅದೇ ಥರನೇ ಇದೆ ಗುರು. ಎಲ್ಲರೂ ಆಗುಂಬೆಗೆ ಒಂದು ಟೈಮ್ ಹೋಗ್ಬಿಟ್ಟು ಬನ್ನಿ. ನದಿ ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪಕ್ಕದಲ್ಲೇ ಒಂದು ಮುದ್ದಾಗಿರೋ ಟೆಂಪಲ್ ಕೂಡ, ಬ್ರಹ್ಮಲಿಂಗೇಶ್ವರ. ಅದ್ರ ಪಕ್ಕದಲ್ಲಿರೋ ಅಂತ ಸಾಫ್ಟ್ ಇದೆ. ನಾನು ಹೇಳಿದ್ನಲ್ಲ, ಸೂಪರ್ ಡೂಪರ್ ಆಗಿರೋ ಒಂದು ನದಿ, ಸೀತಾ ನದಿ. ಗೈಸ್ ನನಗೆ ಭಯ ಆಗ್ತಿದೆ.
ಏನಾದರೂ ಹಾವಿದ್ರೆ ಹಾವಂತೆ ಹಾವು. ಬರೋ ಈ ಕಡೆ ಕಂದ, ಹಿಂಗೆ ತಿರ್ಗೋ ಗ್ಲಾಸ್ ನೋಡಿ. ಸೀತಾ ನದಿ ವಿತ್ ಮೈ ಡಾರ್ಲಿಂಗ್. ಬಾಯ್. ಬಾಯ್ ಗಾಯ್ಸ್, ಮತ್ತೆ ಸಿಗುವ ಮತ್ತೊಂದು ಸ್ಟೋರಿಯಲ್ಲಿ. ಹೀಗೆ ನನ್ನ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿದೆ, ಯಾಕೆಂದರೆ ಆಗುಂಬೆಗೆಲ್ಲ ತಿಳಿಸ್ಕೊಂಡು ಬಂದಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿದೆ. ಕೆಲವೊಂದನ್ನು ಎಂಜಾಯ್ಮೆಂಟ್ನ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿಲ್ಲ, ಸೆಲ್ಫ್ ಎಂಜಾಯ್ಮೆಂಟ್ ಇರಬೇಕಲ್ವ, ಹಾಗಾಗಿ ಐ ಹೋಪ್ ಈ ವಿಡಿಯೋನು ಕೂಡ ನೀವು ಎಂಜಾಯ್ ಮಾಡಿರ್ತೀರ ಅಂತೇಳಿ ಅಂದ್ಕೊಳ್ತೀನಿ. ನಾನು ಹೀಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್, ಬಾಯ್.